Hi guys, welcome back to my YouTube channel and welcome back to my wedding series what is part 6. ಯಾಕೆ ಇವಳು ವೆಡ್ಡಿಂಗ್ ಸೀರೀಸ್ನ ಇವಳೇ ಯೋಚನೆ ಮಾಡ್ಕೊಂಡು ಹೇಳ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ. ಟು ಬಿ ವೆರಿ ಫ್ರಾಂಕ್, ನಾನು ಬಿಗ್ ರೂಟದ ವಿಡಿಯೋ ಮಾಡಿರಲಿಲ್ಲ. ಜಸ್ಟ್ ವೆಡ್ಡಿಂಗ್ ಸೀರೀಸ್ನ ಅಪ್ಲೋಡ್ ಮಾಡಿ ಬಿಟ್ಬಿಟ್ಟಿದ್ದೆ. ಆ್ಯಂಡ್ ಸುಮಾರು ಜನ ನನ್ನನ್ನು ಕೇಳಿದ್ರಿ, ನೀವು ಬಿಗ್ ಊಟ ಮಾಡಲಿಲ್ವಾ, ನಿಮ್ಮ ಕಡೆ ಬಿಗ್ ಊಟ ಜೋರಾಗಿರುತ್ತೆ, ಯಾಕೆ ಮಾಡಿಲ್ಲ, ಅಥವಾ ಯಾಕೆ ನೀವು ಅದನ್ನ ಬಗ್ಗೆ ಮಾತಾಡ್ತಿಲ್ಲ ಏನು ಅಂತ. ಅಫ್ಕೋರ್ಸ್ ನಮ್ಮ ಕಡೆ ಬಿಗ್ ಊಟ ಜೋರೇ ಮಾಡೋದು, ಆ್ಯಂಡ್ ಇಂಪಾರ್ಟೆಂಟೇ ಬಿಗ್ ಊಟ ನಮಗೆ. ಹೌ ಕ್ಯಾನ್ ವಿ ಮಿಸ್ ದ್ಯಾಟ್? ಜಸ್ಟ್ ದ್ಯಾಟ್ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ಮಾಡಿರಲಿಲ್ಲ, ಆ್ಯಂಡ್ ಬಿಗ್ ಊಟ ಅಂತ ಹಂಗೆ ಮಿಸ್ ಮಾಡಿಬಿಟ್ಟಿದ್ದೆ. ಐ ಡೋಂಟ್ ನೋ ವೈ, ಬಟ್ ಈಗ ಐ ಆಮ್ ಡೂಯಿಂಗ್ ಇಟ್. ಮಿಸ್ ಮಾಡಬಾರ್ದು, ಒಂದು ಸೀರೀಸ್ನ ಕಂಪ್ಲೀಟ್ ಮಾಡಬೇಕು ಅಂತ. ದಿಸ್ ಈಸ್ ಮೈ ಬಿಗ್ ರೂಟದ ಆಲ್ಬಮ್. ನೋಡಿ, ನಾನು ನನ್ನ ಹಸ್ಬೆಂಡ್, ಇದು ನಮ್ಮ ಔಟ್ಫಿಟ್. ಆ್ಯಂಡ್ ನನ್ನ ವೆಡ್ಡಿಂಗ್ ಆಗಿದ್ದು 2nd and 3rd May, ಆ್ಯಂಡ್ ಬಿಗ್ ಊಟ ಇದ್ದಿದ್ದು 7th May. ಸೊ ನನ್ನ ಬಿಗ್ ಊಟ ನಡೆದಿದ್ದು ಪಟೇಲ್ಸ್ ಇನ್ನಲ್ಲಿ. ಇಟ್ ಈಸ್ ರೆಸಾರ್ಟ್ ಕ್ಲಬ್ ಟೈಪ್ಸು. ಒಂದು ಮೇನ್ ಅಟ್ರಾಕ್ಷನ್ ಅಂದರೆ ಅದರಲ್ಲಿ ಗೋ ಕಾರ್ಟಿಂಗ್ ಇತ್ತು. ಸುಮಾರು ಜನ ಬಿಗ್ ರೂಟಿಗೆ ಬಂದವರು ಗೋ ಕಾರ್ಟಿಂಗ್ ಹತ್ರ ಹೋಗ್ಬಿಟ್ಟಿದ್ರು ಮಕ್ಳನ್ನ ಕರ್ಕೊಂಡು. ಇನ್ಫ್ಯಾಕ್ಟ್ ದೊಡ್ಡೋರು ಕೂಡ ಕಾರ್ ಓಡಿಸ್ಕೊಂಡು ಜಾಲಿ ಮಾಡ್ತಾ ಇದ್ರು. ಬಿಗ್ ರೂಟದ ಔಟ್ಫಿಟ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಹಾಕೊಂಡಿರುವ ಗ್ರೀನಿಶ್ ಸಿಲ್ವರ್ ಶೇಡ್ ಇರೋ, ಡಬಲ್ ಶೇಡ್ ಇರೋ ಸಾರಿ ನನಗೆ ತಾಯಿ ಮನೆಯಿಂದ ಕೊಟ್ಟಿದ್ದು. ನಾನು ಅಗೇನ್ ಇದನ್ನ AS ಬಾಬು ಶಾಲ್ ಸೆಲೆಕ್ಟ್ ಮಾಡ್ಕೊಂಡೆ. ಆ್ಯಂಡ್ ಅಕ್ಷತ್ ಔಟ್ಫಿಟ್ನ ಬಂದು ಇಟ್ ಈಸ್ ಸ್ಟಿಚ್ಡ್, ಅಂದರೆ ಕಸ್ಟಮೈಸ್ಡ್ ಔಟ್ಫಿಟ್ ಫ್ರಮ್ ಪ್ರಿವೆ. ಆ್ಯಂಡ್ ಇಬ್ಬರು ಏನೋ ಕಲರ್ ಡಿಸೈಡ್ ಮಾಡ್ಕೊಂಡು ಹಾಕೊಂಡಿದ್ದಲ್ಲ. ನಾನು ಫಸ್ಟ್ ಸ್ಯಾರಿ ಸೆಲೆಕ್ಟ್ ಮಾಡಿದ್ದು, ಆಮೇಲೆ ಅವರು ಔಟ್ಫಿಟ್ ಸೆಲೆಕ್ಟ್ ಮಾಡಿದ್ದು. ಆ್ಯಂಡ್ ಒನ್ ವಾಸ್ ಇನ್ ಕಂಪ್ಲೀಟ್ ಗ್ರೀನ್ ಕಲರ್ ಆ್ಯಂಡ್ ಒನ್ ವಾಸ್ ಇನ್ ಆಫ್ ವೈಟ್ ಬ್ಲೂಯಿಶ್ ಶೇಡಲ್ಲಿತ್ತು. ಔಟ್ಫಿಟ್ದು ಒಂದು ಸ್ಟೋರಿ ಇದೆ, ಹೇಳ್ತೀನಿ ನಿಮಗೆ. ನಾಳೆ ನಮ್ಮ ಬಿಗ್ ರೂಟ ಇದೆ ಅನ್ನಂಗೆ ನಾನು ಅಕ್ಷತ್ ಮನೆಯಲ್ಲೇ ಇದ್ದೆ. ಆದರೆ ಮಡ್ಲು ತುಂಬಿಸ್ಕೊಳ್ಳೋದಿರುತ್ತಲ್ಲ, ತಾಯಿ ಮನೆ ಕಡೆ ಹಸ್ಬೆಂಡ್ ಮನೆ ಕಡೆ ಅಂತ. ಸೊ ನಾನು ತಾಯಿ ಮನೆಗೆ ಹೋಗ್ಬಿಟ್ಟು ನಾನು ಅಕ್ಷತ್ ಮನೆಗೆ ಬಂದಿದ್ದೆ. ಆ್ಯಂಡ್ ಅರೌಂಡ್ 10:30-11 ಆದರೂ ಅಕ್ಷತ್ ಮನೆಗೆ ಬಂದಿರಲಿಲ್ಲ. ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದೀನಿ. ಆಮೇಲೆ ಅಕ್ಷತ್ ಪಿಕ್ ಮಾಡಿ ಹೇಳಿದ್ರು, ಆ್ಯಕ್ಚುಲಾಗಿ ನಾವು ಬಿಗ್ ರೂಟಕ್ಕೆ ಸೆಲೆಕ್ಟ್ ಮಾಡಿದ ಡಿಸೈನು ಅವ್ರು ಹಂಗೆ ಮಾಡಿದ್ರು, ಬಟ್ ಅ ಲಾಟ್ ಆಫ್ ಆಲ್ಟ್ರೇಷನ್ಸ್ ನಡೀತಾ ಇರಬೇಕಿತ್ತು. ಆ್ಯಂಡ್ ನಾವು ನಡ್ಕೊಂಡು ಹೋಗಪ್ಪ, ಜನ ನಡ್ಕೊಂಬರಪ್ಪ ಆಯ್ತು, ಆಮೇಲೆ ತಿನ್ಬೇಕಾದ್ರೆ ಸುತ್ತಲೂ ಕವರ್ ಮಾಡಿಸೋದು. ಸೊ ಅದೆಲ್ಲ ಚೇಂಜಸ್ ಏನಿತ್ತು ಅದು ಲಾಸ್ಟ್ ಮಿನಿಟಲ್ಲಿ ಮಾಡೋ ಪರಿಸ್ಥಿತಿ ಬಂತು. ಆ್ಯಂಡ್ ಅಕ್ಷತ್ ಸ್ಟುಡ್ ಹೀಗೆ ಬೇಕು, ಹಿಂಗೆ ಇರಬೇಕು ಅಂತ ಮಾಡಿಸಿ ರಾತ್ರಿ ಆಯಿತು ಮನೆಗೆ ಬಂದಿದ್ದು. ಬಟ್ ನಂಗೆ ನಿಜ ಒಂಚೂರು ಐಡಿಯಾ ಇರಲಿಲ್ಲ ಬಿಗ್ ರೂಟದ್ದು ಡೆಕೋರೇಷನ್ ಏನು, ಯಾವ ಥರ ಸೆಲೆಕ್ಟ್ ಮಾಡಿದ್ದಾರೆ. ಯಾಕೆ ನಾನು ಇದುವರೆಗೂ ನಾನು ಪ್ಲೇಸ್ಗೆ ಹೋಗಿ ಆ ಜಾಗನೂ ನಾನು ನೋಡ್ಕೊಂಡು ಬಂದಿರಲಿಲ್ಲ. ಇಟ್ ವಾಸ್ ಸೋಲಿ ಅಕ್ಷಿತ್ ಡಿಸಿಷನ್ ಆಗಿತ್ತು. ಸೊ ಹಿ ವಾಸ್ ಡೂಯಿಂಗ್ ಆಲ್ ದ್ಯಾಟ್. ನನ್ನ ಮೇಕಪ್ ಎಲ್ಲ ಮನೇಲೇ ಮುಗ್ದಿತ್ತು. ಮೇಕಪ್ ಮುಗಿಸ್ಕೊಂಡು ನನ್ನ ರೆಸಾರ್ಟ್ ಎಂಟ್ರ್ ಆದ್ವಿ. ಪಟೇಲ್ಸ್ ಇನ್ನು ಕಾರ್ ನಿಲ್ಲಿಸ್ತಾರೆ, ಈ ಕಡೆ ಬೋರ್ಡ್ ಇದೆ, ಈ ಕಡೆ ಬೋರ್ಡ್ ಇದೆ, ಅದೇ ಬಿಗ್ ರೂಟದ್ದು ಈ ಫ್ಯಾಮಿಲಿ ವೆಲ್ಕಮ್ ಮಾಡೋ ಬೋರ್ಡ್ ಇದೆ. ಆ್ಯಂಡ್ ಸೆಂಟರಲ್ಲಿ ನಡ್ಕೊಳಕೋ ಪಾತಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ಈ ಫಾಲಿಂಗ್ ಫ್ಲವರ್ಸ್ ತರ ಡಿಸೈನ್ ಮಾಡಿ ಯೆಲ್ಲೋ ಆ್ಯಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಕವರ್ ಅಪ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು, ತುಂಬಾ ಎಲಿಗೆಂಟ್ ಆಗಿತ್ತು ಡಿಸೈನ್. ಆಕ್ಚುಲಿ ಒಂದು ಪ್ರಾಪರ್ ಫೋಟೋ ಬೂತ್ ಸ್ಟೇಜ್ ಅಲ್ಲ, ಅದು ಫೋಟೋ ಬೂತ್ ಟೈಪ್ಸ್ ಮಾಡಿದ್ರು. ವೈಟ್ ಕಲರ್ ಬ್ಯಾಕ್ ಗ್ರೌಂಡ್, ಮಧ್ಯ ರೆಡ್ ರೋಸಸ್ ಇತ್ತು, ಸೈಡಲ್ಲಿ ಒಂದು ಸ್ವಲ್ಪ ರೆಡ್ ರೋಸ್ ಇಟ್ಟಿದ್ರು. ನನ್ನ ಅಕ್ಷಿತ್ ಮೈಂಡಲ್ಲಿ ಹೇಗಿತ್ತು ಅಂದರೆ, ಓಕೆ ನಾವು ಈ ಟಿಪಿಕಲ್ ರಿಸೆಪ್ಷನ್ ಟೈಪಲ್ಲಿ ನಾವು ನಿಂತ್ಕೋಬಾರ್ದು, ಬಂದವನ್ನ ಹಾಗೆ ಮಾತಾಡಿಸ್ಕೊಂಡು ನಾವು ಓಡಾಡ್ತಾ ಇರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಸಿಕ್ಕಾಪಟ್ಟೆ ಜನ ಆಗ್ಬಿಟ್ರು. ಹೆಂಗೆ ಅಂದರೆ ರಿಸೆಪ್ಷನ್ ಟೈಮಲ್ಲಿ ಹೆಂಗೆ ಬಂತಿದ್ರು ಜನ, ಹಂಗೆ ಬರೋಕ್ಕೆ ಶುರು ಆಗ್ಬಿಟ್ರು ಬಿಗ್ ರೂಟದಲ್ಲಿ. ನಾವಿಬ್ರು ಅಯ್ಯೋ ಈ ಟಿಪಿಕಲಾಗಿ ನಿಂತ್ಕೊಳ್ಳೋದು ಬೇಡ, ಓಡಾಡ್ಕೊಂಡಿರೋಣ ಅಂದರೆ ಅವ್ರು ಫೋಟೋ ತೆಗೆಸ್ಕೊಳಕ್ಕೆ ನಮ್ಮನ್ನು ವಾಪಸ್ ಕರೆಯೋರು. ಸೊ ನಾವು ವಾಪಸ್ ಬಂದು ಆ ಫೋಟೋ ಬುಟ್ ಹತ್ರ ನಿಂತ್ಕೋಬೇಕಿತ್ತು. ಸೊ ಒಂಥರ ಟಿಪಿಕಲ್ ರಿಸೆಪ್ಷನ್ ಟೈಪಲ್ಲಿ ನಡೆದ್ಬಿಡ್ತು ನಮ್ಮದು ಬಿಗ್ ರೂಟ. ಅದು ಹೇಗಿತ್ತು ಅಂದರೆ, ನಾವು ವಾಕ್ ಮಾಡ್ಕೊಂಡು ಹೋಗ್ತೀವಲ್ಲ, ಅದೊಂಚೂರು ಪಾತ್ ಇತ್ತು. ಆವಾಗ ಒಂದು ಹಾಲ್ ಥರ ಇತ್ತು, ಅಲ್ಲಿ ಚೇರ್ ಹಾಕಿದ್ರು, ಅಲ್ಲೇ ನಾವು ಡೆಕೋರೇಟ್ ಮಾಡಿದ್ದು. ಆ್ಯಂಡ್ ಅಲ್ಲಿಂದ ಒಳಗೆ ನಡ್ಕೊಂಡೋದ್ರೆ ಫುಲ್ ಊಟದ್ದಿತ್ತು. ಆ್ಯಂಡ್ ಅಲ್ಲಿ ಒಂದು ಸ್ವಲ್ಪ ಸ್ಟೇಜ್ ಇತ್ತು, ಅಲ್ಲಿ ವೆಜ್ ಮಾಡಿದ್ವಿ. ಅಫ್ಕೋರ್ಸ್ ವೆಜಿಟೇರಿಯನ್ಸ್ ಇರ್ತಾರೆ. ಆಮೇಲೆ ಹಾಲಿಂದ ಇನ್ನೊಂಚೂರು ಹಿಂದೆ ಕುಕ್ಕಿಂಗ್ ಇತ್ತು. ನಮ್ಮ ಬಿಗ್ ರೂಟದ ಮೇನ್ ಹೈಲೈಟ್ ಅಂದರೆ ಊಟ. ನಿಜ ಹೇಳ್ತೀನಿ, ನಾನು ಕೊಚ್ಕೊತಾ ಇಲ್ಲ, ಬಟ್ ಐ ಆಮ್ ವೆರಿ ಪ್ರೌಡ್. ನಾವು ಮಾಡಿರೋ ಸೆಲೆಕ್ಷನಿಂದ ಚಂದ್ರು ಅಂತ ಮಾಡಿದ್ದು. ಯೂಶಲಿ ಈ ಪೊಲಿಟಿಷಿಯನ್ಸ್ಗೆಲ್ಲ ಮಾಡ್ತಾರೆ ಅವರು. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಅಕ್ಷತ್ತು ಮತ್ತು ನಮ್ಮ ಫಸ್ಟ್ ಸರ್ಕಲ್ ಎಂಟ್ರಾಗಿದ್ದ ತಕ್ಷಣ ಫಸ್ಟ್ ವಿ ವಾಂಟೆಡ್ ಟು ಡೂ ವಾಸ್ ಫುಡ್ ಟೇಸ್ಟಿಂಗ್.
ಇನ್ಫ್ಯಾಕ್ಟ್ ಅವರೇ ನಮ್ಮನ್ನು ಕರೆದ್ರು ಒಂಚೂರು ಫುಡ್ ಟೇಸ್ಟ್ ಮಾಡಿ ಹೇಗಿದೆ ನೋಡಿ ಅಂತ. ಅಲ್ಲಿ ಅಕ್ಷತ್ ನಾವು ಒಂದು ಸ್ವಲ್ಪ ತಲೆ ಓಡಿಸಿದ್ವಿ. ತುಂಬ ಹೊತ್ತು ನಿಂತ್ಕೋಬೇಕಲ್ಲ, ಎನರ್ಜಿ ಬೇಕು. ಸೊ ನಾ ಫಸ್ಟು ಪಂತಿಲೆ ಊಟಕ್ಕೆ ಕೂತ್ಬಿಟ್ಟು ಎಲ್ಲ ಐಟಮು ಒಂದು ಚೂರು ಟೇಸ್ಟ್ ಮಾಡಿ ಆಮೇಲೆ ನಾವು ಬಂದು ನಿಂತ್ಕೊಂಡಿದ್ದು. ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಏನು ಕಂಪ್ಲೇಂಟ್ಸ್ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ರು. ಆ್ಯಂಡ್ ನನಗೆ ಪರ್ಸ್ನಲಿ ಖುಷಿಯಾಗಿದೆ ಏನಂದರೆ, ಯೂಶಲಿ ಬೀಗ್ರೂಟ ತಿಂದಮೇಲೆ ಕೈ ತೊಳ್ಕೊಳಕ್ಕೆ ಹಿಂಸೆ ಆಗುತ್ತೆ. ಎಲ್ಲೋ ನೀರಿಟ್ಟಿರ್ತಾರೆ, ಕೈಯೆಲ್ಲ ಜಿಡ್ಡಾಗಿರುತ್ತೆ, ಹೋಗಿ ಜಿಡ್ಡು ಉಜ್ಕೊಳ್ಳೋದು ಮಾಡೋದು ಒಂಥರ ಮೆಸ್ಸಿ ಅದು ನನಗೆ ಯೂಶಲಿ ಬೀಗ್ರೂಟಕ್ಕೆ ಹೋದಾಗ. ಬಟ್ ಇವ್ರು ಎಷ್ಟು ಚೆನ್ನಾಗಿ ನಮಗೆ ಅರೇಂಜ್ ಮಾಡಿಸ್ಕೊಟ್ರು ಅಂದರೆ, ಅಲ್ಲೇ ಟೇಬಲ್ಗೆ ಫಿಂಗರ್ ಬೌಲ್ ಬರ್ತಾಯಿತ್ತು, ಹಾಟ್ ವಾಟರ್, ಲೆಮನ್ ಇರ್ತಿತ್ತು, ನೀಟಾಗಿ ಉಜ್ಕೊಂಡು ಕೈ ತೊಳ್ಕೊಂಡ್ಮೇಲೆ ಅಲ್ಲೇ ನ್ಯಾಪ್ಕಿನ್ಸ್ ಇರ್ತಿತ್ತು. ಅಂದರೆ ನಮಗೆ ಮಾತ್ರ ಅಲ್ಲ, ಬಂದಿರೋ ಅಷ್ಟೂ ಜನಕ್ಕೂ ಈ ಫೆಸಿಲಿಟೀಸ್ ಇತ್ತು. ಈಗಲೂ ಸುಮಾರು ಜನ ನನಗೆ ರಿಲೇಟಿವ್ಸ್, ಕಸಿನ್ಸ್, ಫ್ರೆಂಡ್ಸ್ ಸರ್ಕಲ್ ಸಿಕ್ಕಾಗ ಹೇಳ್ತಾರೆ, ನಿನ್ನ ಮದುವೆ ಊಟ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಕೊಲೀಗ್ಸ್ ಎಸ್ಪೆಷಲಿ ಇದೆಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಗೌಡ್ರ ಮನೆ ಬೀಗ್ರೂಟ ಅಂತ ಒಳ್ಳೆ ಮೆಮೊರಿ ಕೊಟ್ಟೆ ಅಂತ ಹೇಳ್ತಾ ಇರ್ತಾರೆ ನನಗೆ. ಸೊ ಐ ಫೀಲ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ನಾನು ಅಲ್ಲಿ ತಿಂದಮೇಲೆ ನಿಜ ಹೇಳ್ತೀನಿ, ನಂಗೆ ಯಾವ ಬೀಗ್ರೂಟ ತಿಂದ್ರೂ ಚಂದ್ರು ಮಾಡಿರೋ ಥರ ಇಲ್ಲ ಅಂತ ನಂಗೆ ಆ ಫೀಲ್ ಬರ್ತಾಯಿತ್ತು. ಇಟ್ ವಾಸ್ ಸೋ ಗುಡ್. ಆಮೇಲೆ ಅವಾಗಷ್ಟೇ ಮದುವೆ ಆಗಿರೋದ್ರಿಂದ ನನ್ನ ಕೈಯಲ್ಲಿ ಕಬ್ಬಳೆನೇ ಇತ್ತು. ಸೊ ನಾನು ಯಾವುದೇ ಥರ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಬ್ಯಾಂಗಲ್ಸ್ನ ನಾನು ತಗೊಳ್ಳಿಲ್ಲ. ಅಂದರೆ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಬ್ಯಾಂಗಲ್ಸ್, ಮದುವೆ ಟೈಮಲ್ಲಿ ಎಸ್ಪೆಷಲಿ. ಸೊ ನನಗೆ ಕಬ್ಬಳೆನೇ ಇಷ್ಟ ಆಯ್ತಲ್ಲ, ಸೊ ನಾ ಕಬ್ಬಳೆಲೇನೆ ಐ ಸೆಟಲ್ ಡೌನ್. ಎಂಟೈರ್ ಬೀಗ್ರೂಟದಲ್ಲಿ ಮೈ ಮೋಸ್ಟ್ ಫೇವ್ರೆಟ್ ಫೋಟೋ ಯಾವುದು ಅಂದರೆ, ಅದೇ ಕಾರಿಂದ ಇಳಿದು ನಮ್ಮಿಂದ ಎಲ್ಲ ರಿಲೇಟಿವ್ಸ್ ನಮ್ಮ ಅತ್ತೆ ಎಲ್ಲ ಇದ್ದಾರೆ. ಸೊ ನಾವು ನಡ್ಕೊಂಡು ಎಂಟ್ರ್ ಆಗ್ತಾ ಇದ್ವಿ. ಅವಾಗ ನಾವಿಬ್ರು ಏನೋ ಮಾತಾಡ್ಕೊಂಡು, ಆಕ್ಚುಲಿ ಕೈ ಇಟ್ಕೊಂಡಿಲ್ಲ, ಇಬ್ರು ಏನೋ ಮಾತಾಡ್ಕೊಂಡು ನಕ್ಕೊಂಡು ಬರ್ತಾ ಇದೀವಿ. ಅದಂದ್ರೆ ಕ್ಯೂಟ್ ಆಗಿ ಬಂದಿದೆ ಫೋಟೋ. ಆ್ಯಂಡ್ ನಾನು ಅದನ್ನ ಈಗ ನಮ್ಮ ಕಾಲರ್ ಐಡಿ ಮಾಡ್ಕೊಂಡಿದ್ದೀನಿ. ಅಕ್ಷತ್ ಕಾಲ್ ಮಾಡಿದಾಗ ಅದೇ ಫೋಟೋ ಬರೋದು. ಸೊ ಇಟ್ ಇಸ್ ದ ಬೆಸ್ಟ್ ಫೋಟೋ, ಅಂದರೆ ಮೈ ಫೇವರೆಟ್ ಫೋಟೋ. ನಾವು ಎಲ್ಲ ಈ ಉಲ್ಟಾ ಪಲ್ಟಾ ಸಿಸ್ಟಮ್ ಮಾಡ್ಕೊಂಡಿದ್ದು ನೀವು ನಂಬಲ್ಲ. ನಾವು ಹೋಗಿ ನೀಟಾಗಿ ತಿಂದು ಕೈಯೆಲ್ಲ ತೊಳ್ಕೊಂಡು ನಮ್ಮ ರಿವ್ಯೂ ಕೊಟ್ಬಿಟ್ಟು ಬಂದ ಮೇಲೆ ನಾವು ಈ ಕಪಲ್ ಫೋಟೋಶೂಟ್ ನಡೆಯುತ್ತಲ್ಲ ಅದನ್ನ ಮಾಡಿಸಿದ್ದು. ಹೊಟ್ಟೆ ತುಂಬಿಬಿಟ್ಟು ಭಾರ ಆಗ್ಬಿಟ್ಟಿದೆ ಇಬ್ರಿಗೂ. ಆ್ಯಂಡ್ ದೆನ್ ಅಲ್ಲೇ ಫೋಟೋಗ್ರಾಫರ್ ಮೇಡಮ್, ಮದುವೆಯಲ್ಲೂ ಕರೆಕ್ಟಾಗಿ ತೆಗೆಸ್ಕೊಳ್ಳಿಲ್ಲ, ಇವತ್ತೇನೂ ಇಲ್ಲ, ಇಷ್ಟೇ ಕೆಲಸ, ಪ್ಲೀಸ್ ತೆಗೆಸ್ಕೊಳ್ಳಿ ಅಂತಿದ್ರು. ಸೊ ತೆಗೆಸ್ಕೊಂಡು ಚೆನ್ನಾಗೇ ಬಂತು. ಆ್ಯಕ್ಚುಲಾಗಿ ಯಾವಾಗಲೂ ಹೇಳೋದನ್ನ ಕೇಳಿದ್ದೀನಿ, ಒಂದು ಪಕ್ಷ ಮದುವೆಗೆ ಮಿಸ್ ಆಗಿಬಿಡ್ತಾರೆ, ಬೀಗ್ರೂಟಕ್ಕೆ ಜನ ಮಿಸ್ ಆಗಲ್ಲ. ಸೊ ನಿಜ ನನಗೆ ಐ ಫೀಲ್ ಸೋ ಹ್ಯಾಪಿ. ಆ್ಯಕ್ಚುಲಿ ತುಂಬ ಲಿಮಿಟೆಡಾಗಿ ಜನ ಕರೀತಾರೆ, ಮಾಡ್ತಾರೆ ಅಂತಾರೆ. ನಾವು ಆ ಥರ ಏನೂ ಮಾಡಲಿಲ್ಲ, ಫ್ರೀಯಾಗಿ ಕರೆದ್ರಿವಿ ನಾವೆಲ್ಲರೂ. ನೀವು ಬನ್ನಿ, ನಿಮ್ಮ ಮನೆಯವ್ರನ್ನ ಕರ್ಕೊಂಬನ್ನಿ ಎಲ್ಲ ಅಂತ. ನನಗೆ ಗೊತ್ತಿರೋ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಎಲ್ಲ ಅವ್ರ ಅತ್ತೆ ಮಾವ, ಅವ್ರ ಮೈದ್ನ, ಅವ್ರ ಮನೆ ರಿಲೇಟಿವ್ಸು, ಅವ್ರ ಅಜ್ಜಿ ತಾತ ಇಲ್ಲೇ ಹತ್ರ ಇದ್ದಿದ್ದು ಅಂತ ಎಲ್ಲರೂ ಕರ್ಕೊಂಬಂದ್ರು. ಐ ಫೀಲ್ ಸೋ ಹ್ಯಾಪಿ. ಸಿಕ್ಕಾಬಡೆ ಖುಷಿ ಆಯಿತು. ಆ್ಯಂಡ್ ಅಲ್ಲಿ ಬಂದಾಗ ಇಲ್ಲೇ ನಮ್ಮ ಮನೆ ಹತ್ರ ಇದ್ದಿದ್ದು, ಸೊ ನಾವು ಇವನು ಕರ್ಕೊಂಬಂದ್ರಿ ಅಂದ್ರೆ ಈಗ ನೀವು ಹೇಳೋದೇ ಬೇಡ, ದಯವಿಟ್ಟು ಪ್ಲೀಸ್ ಕಮ್, ವೆಲ್ಕಮ್ ಅಂತಿದ್ದೆ ನಾನು. ಸತಿ ನಾನು ಅಕ್ಷಿತು ಓಡೋಗಿ ಸೈಡ್ಗೆ ಹೋಗ್ಬಿಡ್ತಿದ್ವಿ. ಟಿಪಿಕಲ್ ಫೋಟೋಸ್ ಬೇಡ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಬಟ್ ಏನಾಗ್ತಿತ್ತು, ಅವಾಗ ಕೆಲವ್ರು ಮದ್ವೆಗೆ ಬರ್ದಿರೋರು ಅವಾಗ ಬಂದು ಗಿಫ್ಟ್ ಕೊಡ್ತಾ ಇದ್ರು. ಆ್ಯಂಡ್ ನಾವು ಅವ್ರನ್ನ ಕರೆದು ಮಾತಾಡಿಸಿ ಫೋಟೋ ತೆಗೆಸ್ಕೊಳ್ಳೇಬೇಕಾಗಿತ್ತು. ಸೊ ಇಟ್ ವಾಸ್ ಆಲ್ ನೈಸ್, ಮೆಮೊರಬಲ್, ವೆರಿ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್. ಏನೋ ಗೊತ್ತಿಲ್ಲ ಆಯ್ತಾ, ಸಮ್ಟೈಮ್ಸ್ ಅಕ್ಷಿತ್ ಇನ್ಸ್ಟಿಂಕ್ಟ್ಸ್ ಆರ್ ವೆರಿ ಟ್ರೂ ಅಂತ ಅನ್ಸುತ್ತೆ. ಬೀಗ್ರೂಟಕ್ಕೆ ಹಿ ಗಾಟ್ 2 ಔಟ್ಫಿಟ್ಸ್ ಆ್ಯಕ್ಚುಲಿ. ಆವಾಗ ಈಸ್ ಲೈಕ್, ಇಲ್ಲ ಅಕಸ್ಮಾತ್ ಏನಾದರೂ ಆದರೆ ಸ್ಪೇರ್ ಬೇಕಾಗುತ್ತೆ ಅಂತ ಅಂದರು. ನಾನು ಏನಾಗುತ್ತೆ, ನಾವೆಲ್ಲ ಒಂದೇ ಸೀರೆಯಲ್ಲಿ ನಿಂತ್ಕೊಂಡಿಲ್ವಾ, ಏನಾಗುತ್ತೆ, ಬೇಡ ಆಗುತ್ತಲ್ಲ, ಹುಡುಗಿರು ಒಂದೇ ಸೀರೆಯಲ್ಲಿ ಇರ್ತೀವಿ, ನಾನು ಯಾಕೆ ಹೇಳ್ರಿ ಔಟ್ಫಿಟ್ ತೊಗೊತೀರಾ, ಸುಮ್ಮನೆ ವೇಸ್ಟು, ಬೇಡ ಯಾಕೆ ಅಂತಾನೆ ಅಂತಿದ್ದೆ. ಇದ್ರೆ ಇಲ್ಲ, ಯಾವುದಕ್ಕೂ ಒಂದು ಇರಲಿ ಸ್ಪೇರ್ ಅಂತ ಅನ್ನೋರು. ನಂಗೆ ಆ ಸ್ಪೇರ್ ಕಾನ್ಸೆಪ್ಟೇ ಅರ್ಥ ಆಗಿರಲಿಲ್ಲ. ವಿ ಆರ್ ನ್ಯೂಲಿ ಮ್ಯಾರಿಡ್ನೋ. ಸೊ ಏನಕ್ಕೋ ಹಿಂಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಓಡಾಡ್ಬೇಕಾದ್ರೆ ಅವ್ರು ಹಾಕಿದ್ದ ಔಟ್ಫಿಟ್ಟಲ್ಲಿ ಒಂದು ಬಟನ್ ಬಂದ್ಬಿಡ್ತು. ಅದು ಬಟನ್ ಓಪನ್ ಆಯಿತು ಅಂದರೆ ಇಟ್ ವಾಸ್ ನಾಟ್ ಲುಕಿಂಗ್ ಆಕ್ವರ್ಡ್, ಇಟ್ ಇಸ್ ಜಸ್ಟ್ ಆ ಬಟನ್ ಮಿಸ್ ಆಗ್ತಿತ್ತು, ಅದೊಂದು ಫಿಟ್ ಆಗಿತ್ತು ಬಟನ್ ಅಲ್ಲಿಗೆ. ಅಕ್ಷಿತ್ ನೋಡಿ ಹಿಂಗೆ ಬಂತು, ನಾನು ಫುಲ್ ಶಾಕು, ಏನು ಮಾಡೋದು ಇವಾಗ ಅನ್ನೋ ಥರ. ಅಂದರೆ ಆ ಎಕ್ಸ್ಟ್ರಾ ಔಟ್ಫಿಟ್ ಇತ್ತು ಅನ್ನೋದು ಗೊತ್ತಿತ್ತು, ಬಟ್ ಆ ಮೊಮೆಂಟಲ್ಲಿ ನನ್ನ ತಲೆ ಓಡ್ತಾನೆ ಇರಲಿಲ್ಲ. ನಾನು ಫುಲ್ ಅಂತ ನಿಂತಿದ್ದೀನಿ. ಈಸ್ ಲೈಕ್, ಡೋಂಟ್ ವರಿ, ಅಲ್ಲೋಗಿ ಚೇಂಜ್ ಮಾಡ್ಕೊ. ಅಲ್ಲಿ ಹೆಂಗೆ ಹೋಗಿ ಚೇಂಜ್ ಮಾಡ್ಕೊಂಬರ್ತೀರಾ ಅಂತ ನಾನು. ಇಲ್ಲ, ಎಕ್ಸ್ಟ್ರಾ ಔಟ್ಫಿಟ್ ಇತ್ತಲ್ಲ ಆ ರೂಮಲ್ಲಿ ಇಟ್ಟಿದ್ದೀವಿ. ಗಾಡ್, ನೌ ಐ ಅಂಡರ್ಸ್ಟುಡ್ ದ ಇಂಪಾರ್ಟೆನ್ಸ್ ಆಫ್ ಎಕ್ಸ್ಟ್ರಾ ಔಟ್ಫಿಟ್. ನಾನು ಅದಕ್ಕೆ ಗೊತ್ತಾ, ಮದುವೆ ಆದಮೇಲಿಂದ ಏನೇ ಈವೆಂಟ್ಸ್ಗೆ ಹೋದ್ರು ಒಂದು ಎಕ್ಸ್ಟ್ರಾ ಔಟ್ಫಿಟ್ ಅಂತ ನಾನು ಕ್ಯಾರಿ ಮಾಡ್ತೀನಿ. ಇಟ್ ಈಸ್ ಆಲ್ ಮೈ ಹಸ್ಬೆಂಡ್ಸ್
ಗುಡ್ ಬುದ್ಧಿ ದಟ್ ಐ ಆಮ್ ಗೆಟಿಂಗ್. ಎಲ್ಲ ಅವ್ರ ಕೊಲೀಗ್ಸು, ಫ್ರೆಂಡ್ಸು, ನಿಜ ನೀವು ನಮ್ಮ ಬೀಗ್ರೂಟದ ಈ ಎಂಟೈರ್ ಆಲ್ಬಮ್ ನೋಡಿದ್ರೆ ಬರೀ ತಿನ್ನೋದೇ ಊಟದ್ದೇ ಇರುತ್ತೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಎಲ್ಲ ಫ್ರೆಂಡ್ಸ್ ಬಂದಿದ್ರು, ಆಮೇಲೆ ಬಂದವರೆಲ್ಲ ಊಟ ಅಂತಿದ್ರು. ನನಗೆ ಅದೇ ಖುಷಿ ಆಯಿತು. ಸೊ ಒಂದು ನಂಗೆ ಹಾಗೆ ತಲೆಯಲ್ಲಿ ಉಳ್ಕೊಂಡಿರೋದೇನಂದ್ರೆ, ಅಕ್ಷಿತ್ ಸ್ಕೂಲ್ ಟೀಚರ್ ಬಂದಿದ್ರು. ಸ್ಕೂಲ್ ಟೀಚರ್ ಅನ್ಸುತ್ತೆ, ಎಷ್ಟನೇ ಸ್ಟ್ಯಾಂಡರ್ಡ್ ಟೀಚರ್ ಅಂತ ನಂಗೆ ಗೊತ್ತಿಲ್ಲ. ನಾನೇನೋ ನಿಂತ್ಕೊಂಡಿದ್ದೆ, ಅಕ್ಷಿತ್ ವಾಸ್ ಟಾಕಿಂಗ್ ಆ್ಯಂಡ್ ಸಡನ್ನಾಗಿ ಬಂದು ನನಗೆ ಪರಿಚಯ ಮಾಡಿಕೊಟ್ರು, ಇವ್ರು ನನ್ನ ಸ್ಕೂಲ್ ಟೀಚರ್ ಅಂತ. ಐ ಫೀಲ್ ಸೋ ಹ್ಯಾಪಿ ಗೊತ್ತಾ. ಅವ್ರ ಸ್ಕೂಲ್ ಅವ್ರ ಟೀಚರ್ ಅಂತ ಒಬ್ರು ಬಂದಿದ್ದೆವು ನಮ್ಮ ಬೀಗ್ರೂಟಕ್ಕೆ. ಅಫ್ಕೋರ್ಸ್ ನನ್ನ ಕೆಲವು ಟೀಚರ್ಸ್ ಮದುವೆಗೆ ಬಂದಿದ್ರು, ಬಟ್ ಐ ಫೆಲ್ಟ್ ಹ್ಯಾಪಿ. ಅವ್ರೊಂಥರ ಈಗಲೂ ಅಕ್ಷಿತ್ನ ಒಳ್ಳೆ ಚಿಕ್ಕ ಹುಡ್ಗನ್ ಥರನೇ ಮಾತಾಡ್ಸ್ತಾ ಇದ್ರು ಮದುವೆಲಿ. ಅಕ್ಷಿತ್ ಬೀಗ್ರೂಟಕ್ಕೆ ಬಂದಿರೋದು, ಬಟ್ ನಾನು ಚಿಕ್ಕ ಹುಡ್ಗನ್ ಥರ, ಐ ಆಮ್ ವೆರಿ ಪ್ರೌಡ್ ಆಫ್ ಯು ಹಂಗೆ ಹಿಂಗೆ ಅಂತ ನನಗೆ ಖುಷಿ ಆಯಿತು. ಸೊ ಅದೊಂದು ನನಗೆ ತುಂಬ ಚೆನ್ನಾಗಿ ಮೆಮೊರಿಲಿ ಉಳ್ಕೊಂಡಿದೆ. ಇನ್ನೊಂದು ಮೆಮೊರೇಬಲ್ ಥಿಂಗ್ ಏನಂದರೆ, ನನ್ನ ಮುಹೂರ್ತದ ದಿನ ನನ್ನ ಕಸಿನ್, ನಾನು ಅವ್ರನ್ನ ಮುತ್ತಾತ ಅಂತ ಕರಿತೀನಿ, ಅವ್ರ ಫೋನಲ್ಲಿ ಒಂದು ಫೋಟೋ ಕ್ಲಿಕ್ ಮಾಡಿದ್ರು ನಂದು ಅಕ್ಷಿತದ್ದು. ತುಂಬ ಚೆನ್ನಾಗಿ ಬಂದಿತ್ತು ಆ ಫೋಟೋ. ಆ್ಯಂಡ್ ನಮ್ಮ ಹತ್ರ ಎಲ್ಲ ಶೇರ್ ಮಾಡಿದ್ರು. ಆ್ಯಂಡ್ ಆ ಫೋಟೋನ ನಮ್ಮ ತಂದೆ ನನ್ನ ಮುಹೂರ್ತ ಆದಮೇಲೆ ಅವರ ವಾಟ್ಸಪ್ಪಲ್ಲಿ ಏನೋ ಹಾಕೊಂಡಿದ್ರು ಫೋಟೋ. ಆ್ಯಂಡ್ ಅವ್ರ ಕಡೆಯವ್ರು ಯಾರೋ ಕೇಳಿ ಏನದು ಫೋಟೋ ಕಳಿಸಿ ಅಂತೇನೋ ಹೇಳಿ ಕಳಿಸ್ಕೊಂಡಿದ್ರು. ಆ್ಯಂಡ್ ನಿಜ ನೀವು ನಂಬಲ್ಲ, ಬೀಗ್ರೂಟಕ್ಕೆ ಅವ್ರು ಬಂದರು, ಅವ್ರ ಕೊಲೀಗ್ಸು, ಅವ್ರ ಫ್ರೆಂಡ್ಸ್, ಆ ಗ್ರೂಪ್ ಅವ್ರು ಬಂದ್ಬಿಟ್ಟು ನಮ್ಗೊಂದು ಫೋಟೋ ಒಂದು ಗಿಫ್ಟ್ ಕೊಟ್ಟರು. ಸೊ ನಾವು ಗಿಫ್ಟ್ ಓಪನ್ ಮಾಡಿ, ಗಿಫ್ಟ್ ಇಸ್ಕೊಂಡೆ. ಆ್ಯಂಡ್ ಇಸ್ಕೊಂಡ್ಮೇಲೆ ಅವ್ರು ಗಿಫ್ಟ್ ಓಪನ್ ಮಾಡಿ ಅಂದರು. ನಂಗೆ ಫುಲ್ಲು ಶೈ ಆಯ್ತಾ, ಯಾಕೆ ಇವ್ರು ಹಿಂಗೆ ಅಂತಿದ್ದಾರೆ. ಯಾರು ಯೂಶಲಿ ಹಂಗೆ ಹೇಳಲ್ವಲ್ಲ. ಸೊ ನಾನು ಅದಕ್ಕೆ ಇಲ್ಲ ಪರವಾಗಿಲ್ಲ ಅಂತ, ಇಲ್ಲ ಓಪನ್ ಮಾಡಿ ಅಂದರು. ಸರಿ ಏನೋ ಹೇಳ್ತಾ ಇದ್ದಾರಲ್ಲ ಅಂತ ನಾನು ಅಕ್ಷಿತ್ ಇಬ್ಬರು ಓಪನ್ ಮಾಡಿದ್ವಿ. ಆ್ಯಂಡ್ ಓಪನ್ ಮಾಡಿ ನೋಡ್ತೀವಿ, ನಮ್ಮ ಮದುವೆ ಫೋಟೋ ಕೊಟ್ಟಿದ್ದಾರೆ. ಸಡನ್ನಾಗಿ ತಲೆಗೊಡ್ಲಿಲ್ಲ, ಇದು ಯಾವ ಫೋಟೋ ಹೆಂಗೆ ಸಿಕ್ತು, ಸಡನ್ನಾಗಿ ಕೊಟ್ಟಿದ್ದಾರಲ್ಲ ಅಂತ. ಆ್ಯಂಡ್ ನಾವು ಇದುವರೆಗೂ ಮದುವೆ ಆಗಿ ಯಾವ ಫೋಟೋನೂ ಫ್ರೇಮ್ ಮಾಡಿಸಿ ಹಾಕಿಲ್ಲ. ಮನೆಯಲ್ಲಿ ಫೋಟೋಗಳನ್ನ ತುಂಬಿಸೋದು, ವೆಡ್ಡಿಂಗ್ದು, ಪ್ರೀ ವೆಡ್ಡಿಂಗ್ದು ಅವೆಲ್ಲ ನಾವು ಮಾಡಿಲ್ಲ. ವಿ ಹ್ಯಾವ್ ಕೆಪ್ಟ್ ಇಟ್ ವೆರಿ ಸಿಂಪಲ್ ಆಲ್ ಓವರ್ ದಿ ಹೌಸ್. ಬಟ್ ಆ ಫೋಟೋ ಫ್ರೇಮ್ ನನಗೆ ತುಂಬ ಖುಷಿ ಆಯಿತು. ಒಂದು ವೆಡ್ಡಿಂಗ್ ಫೋಟೋ ಫ್ರೇಮ್ ಮಾಡಿಸಿದ್ದೀವಿ ಅಂತ. ಆ್ಯಂಡ್ ಅದು ನನ್ನ ತಂದೆ ತಾಯಿ ಮನೇಲಿ ಇಟ್ಟಿದ್ದೀನಿ ನಾನು. ಅಪ್ಪ ಅಮ್ಮ ಅದನ್ನು ಹಾಲಲ್ಲಿ ಇಟ್ಬಿಟ್ಟಿದ್ದಾರೆ, ಬಂದವರೆಲ್ಲ ನನ್ನ ಮಗಳು ಮದುವೆ ಆಗಿದ್ದಾರೆ ಅಂತ ನೋಡಲಿ ಅಂತ. ನಿಜ ನನ್ನ ಮದುವೆಲಿ ನನ್ನ ಫ್ರೆಂಡ್ಸ್, ಕೊಲೀಗ್ಸ್, ರಿಲೇಟಿವ್ಸ್ ಯಾರ್ಯಾರನ್ನ ಕರೆದಿದ್ದೀವಿ ಎಲ್ಲ ಬಂದಿದ್ರು. ಆ್ಯಂಡ್ ಇನ್ಫ್ಯಾಕ್ಟ್ ಕೆಲವು ನಾನು ಮಿಸ್ಸೇ ಮಾಡಿಬಿಟ್ಟಿದ್ದೆ ನನ್ನ ಕೊಲೀಗ್ಸ್ನ ಕರೆಯೋದು. ಆ್ಯಂಡ್ ಅವರು ಬೀಗ್ರೂಟಕ್ಕೆ ಬಂದಿದ್ರು. ಐ ಫೆಲ್ ಸೋ ಹ್ಯಾಪಿ ಗೊತ್ತಾ. ಇಟ್ ಈಸ್ ಕರ್ದಿಲ್ಲ ಅಂತ ಯಾಕೆ ಬರಬೇಕು ಅನ್ನೋ ದಿಮಾಕು ಅವೆಲ್ಲ ಅಲ್ಲ. ಅದೊಂದು ವಿಶ್ವಾಸ ಇರುತ್ತೆ ಗೊತ್ತಾ. ನಮ್ಮ ಹುಡುಗಿ ಮದುವೆ ಆಗ್ತಿದ್ದಾಳೆ, ಎಲ್ಲೋ ಟೆನ್ಷನಲ್ಲಿ ಮರ್ತ್ಬಿಟ್ಟಿದ್ದಾಳೆ ಕರೆಯೋದು ಅಂತಾರೆಲ್ಲ. ಸೊ ಹಾಗೆ ಬಂದಿದ್ದು. ನಿಜ ಹೇಳ್ತೀನಿ, ವಾಪಸ್ ನಾನು ಯಾವಾಗ ಐ ಬಿಗ್ಯಾನ್ ಟು ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ, ಅಂದರೆ ನಾನು ತೊಗೊಂಡಿದ್ದೆ ತುಂಬ ಕಮ್ಮಿ ರಜಾ ಮದುವೆಗೆ ಎಲ್ಲ. ಮದುವೆ ಅಷ್ಟನ ದಿನ ಹೇಳಿದ್ನಲ್ಲ, ಪ್ರೀವಿಯಸ್ ಡೇವರೆಗೂ ನಾನು ವರ್ಕ್ ಮಾಡ್ತಿದ್ದೆ. ಆ್ಯಂಡ್ ಸೊ ಟೋಟಲಿ 15 ದಿನ ನಾನು ತೊಗೊಂಡಿದ್ದು ಅಷ್ಟೇ. ಸೊ ಮದುವೆ ಒಂದು ವಾರ ಪೂರ್ತಿ ಮದುವೆಲೇ ಹೋಗುತ್ತೆ, ಇನ್ನೊಂದು ವಾರ ಅಷ್ಟೇ ನಮಗೆ ವೆಕೇಷನ್ಗೆ ಸಿಕ್ಕಿತ್ತು. ಆ್ಯಂಡ್ ವೆನ್ ಐ ವಾಸ್ ಬ್ಯಾಕ್ ಟು ವರ್ಕ್, ನಾ ಆ್ಯಕ್ಚುಲಾಗಿ ಅವ್ರನ್ನ ಮೀಟ್ ಮಾಡಿದೆ ಆಫೀಸಲ್ಲಿ. ನಾನು ಥ್ಯಾಂಕ್ ಯು ಸೋ ಮಚ್ ಬೀಗ್ರೂಟಿಗೆ ಬಂದಿದ್ದಕ್ಕೆ. ನಾನು ಮಿಸ್ ಮಾಡಿಬಿಟ್ಟಿದ್ದೆ ಕರೆಯೋದು, ಬಟ್ ಸ್ಟಿಲ್ ನೀವು ಬಂದ್ರಲ್ಲ, ನಂಗೆ ಖುಷಿ ಆಯಿತು ಅಂತ. ಐ ವಾಸ್ ಹ್ಯಾಪಿ. ಮೆನುಲಿ ಏನಿತ್ತು ಅಂತ ಇದುವರೆಗೂ ನೆನಪಿಲ್ಲ, ಬಟ್ ಫೋಟೋ ನೋಡಿದಾಗ ನನಗೆ ಈಗ ಗೊತ್ತಾಗ್ತಾ ಇದೆ. ಸೊ ಐ ಟೆಲ್ ಯು ವಾಟ್ ಇಟ್ ಕನ್ಸಿಸ್ಟ್ ಆಫ್. ಅಂದರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಬೀಡ ಇದೆ, ಐ ಥಿಂಕ್ ಇಟ್ ಇಸ್ ಚಿಲ್ಲಿ ಚಿಕನ್, ಮಟನ್ ಸಾರು, ಫ್ರೆಂಚ್ ಚಿಕನ್, ಫಿಶ್ ಫಿಂಗರ್ಸ್, ಆಮೇಲೆ ಏನೋ ಒಂಥರಲ್ಲ ಖೀರ್ ಆ್ಯಂಡ್ ಎಗ್, ಚಿಕನ್ ಬಿರಿಯಾನಿನ ಇದು, ಮಟನ್ ಬಿರಿಯಾನಿ, ಒಟ್ನಲ್ಲಿ ಬಿರಿಯಾನಿ ಇದೆ. ಆ್ಯಂಡ್ ಇಡ್ಲಿಗೆ ಮಟನ್ ಕೀಮಾ, ಏನೇನೋ ಇದೆ, ಎಲ್ಲನೂ ಹೇಳ್ತಾ ಹೋಗಿ ಗೊತ್ತಾಗಲ್ಲ ನನಗೆ ಹೆಸರುಗಳು. ಡೋಂಟ್ ಮಿಸ್ಟೇಕ್ ಮೀ. ಅನ್ನ ಸಾರು, ಐಸ್ ಕ್ರೀಮ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತ ಅಂತಿದ್ರು, ಫ್ಲೇವರ್ಸು. ಆ್ಯಂಡ್ ಏನಾಯ್ತು ಗೊತ್ತಾ, ನಾವು ಬೀಗ್ರೂಟ ಮುಗಿಸ್ಕೊಂಡು ಇನ್ನೊಂದು ರೌಂಡ್ ಊಟಕ್ಕೆ ಕೂತ್ಕೊಂಡ್ವಿ, ಯಾಕಂದ್ರೆ ತಿಂದಿದ್ದೆಲ್ಲ ಕರ್ಗೋಗ್ಬಿಟ್ಟಿತ್ತು ಆಯಿತಾ. ಅವಾಗ ಅವರು ಗೊತ್ತಿಲ್ಲ ಎಲ್ಲ ಪಂಕ್ತಿಗೂ ಹಂಗೆ ಮಾಡಿದ್ರ ಇಲ್ವಾ ಅಂತ, ಬಟ್ ನನಗೆ ಅಕ್ಷಿತ್ಗೆ ಹಾರ್ಟ್ ಶೇಪ್ ಇಡ್ಲಿ ಹಾಕಿದ್ರು. ಅಂದರೆ ನಾಟ್ ಜಸ್ಟ್ 2 of us, ನಮ್ಮ ಪಂಕ್ತಿಲಿ ಕೂತಿದ್ದು ಎಲ್ರಿಗೂ ಹಾರ್ಟ್ ಶೇಪ್ ಇಡ್ಲಿ. ಐ ವಾಸ್ ಸರ್ಪ್ರೈಸ್ಡ್. ಅವಲ್ಲೇ ರೌಂಡ್ ಇತ್ತು, ಇವಾಗ ಹಾರ್ಟ್ ಶೇಪ್ ಇಡ್ಲಿ ಹಾಕ್ಬಿಟ್ಟಿದ್ದಾರಲ್ಲಪ್ಪ, ನಾನು ಎಲ್ರಿಗೂ ಹಿಂಗೆ ಹಾಕಿದ್ರ ಅಂತ. ದಟ್ ಸಮಥಿಂಗ್ ವೆರಿ ಕ್ಯೂಟ್ ಅಲ್ಲ. ನನಗೆ ತುಂಬ ಖುಷಿ ಆಯಿತು ಹಾರ್ಟ್ ಶೇಪ್ ಇಡ್ಲಿ ತಿಂದು. ಅಫ್ಕೋರ್ಸ್ ಒಂದು ರೌಂಡ್ ತಿಂದಿದ್ವಿ, ಬಟ್ ಓಡಾಟ, ಜನನ ಮಾತಾಡ್ಸೋ ಗಡಿ ಬಿಡಿ ಆ ಬಿಸಿಲಿ ಅಪ್ಪ ತಿಂದಿದ್ದೆಲ್ಲ ಜೀರ್ಣ ಆಗಿಬಿಟ್ಟಿತ್ತು. ಸೊ ಐ ಲವ್ ದಟ್ ಹಾರ್ಟ್ ಶೇಪ್
ಇಡ್ಲಿ. ಆ್ಯಂಡ್ ನಾನು ನಿಜ ಹೇಳ, ನಂಗೆ ಐಸ್ ಕ್ರೀಮ್ ಸಿಕ್ಕಾಬಡೆ ಇಷ್ಟ. ಬಟ್ ನಾನು ಮದುವೆಯಲ್ಲಿ ಐ ಥಿಂಕ್ ರಿಸೆಪ್ಷನಲ್ಲಿ ಒಂಚೂರು ಟೇಸ್ಟ್ ಮಾಡಿರ್ಬೋದು ಐಸ್ ಕ್ರೀಮ್ನ. ನಾನು ಐಸ್ ಕ್ರೀಮೇ ತಿಂದಿಲ್ಲ. ಎಲ್ಲಿ ಇದರಲ್ಲಿ ತಿನ್ನಕ್ಕೂ ಆಗಲ್ಲ ಒಂಥರ ಅವೆಲ್ಲ ಆಗೋದ್ಮೇಲೂ ಅಷ್ಟೇ. ನಾವು ಜಾಸ್ತಿ ಹೊತ್ತು ಉಳ್ಕೊಳ್ಳಿಲ್ಲ. ಥಿಂಗ್ ಇಸ್ ದಟ್ ಅಕ್ಷತ್ಗೆ ಫೀವರ್ ಬಂದ್ಬಿಡ್ತು. ಹಿ ವಾಸ್ ನಾಟ್ ಫೀಲಿಂಗ್ ವೆಲ್, ಮೈ ಸುಡ್ತಾ ಇತ್ತು. ಅಂದರೆ ತುಂಬ ಸ್ಟ್ರೆಸ್ ಅಲ್ಲ, ಓಡಾಟ. ಹಿ ವಾಸ್ ಡೂಯಿಂಗ್ ಲಾಟ್ ಆಫ್ ವರ್ಕ್ ಆ್ಯಕ್ಚುಲಿ. ಆಮೇಲೆ ಅಫ್ಕೋರ್ಸ್ ನಮಗೆ ತುಂಬ ದೊಡ್ಡ ಸಪೋರ್ಟ್ ಆಗಿ ಹಿಸ್ ರಿಲೇಟಿವ್ಸ್ ಬಂದೆ. ಆ್ಯಂಡ್ ಎಸ್ಪೆಷಲಿ ನನ್ನ ಮೈದ್ನ ಪಾಪ ಎಲ್ಲದಕ್ಕೂ ಓಡಾಡ್ಕೊಂಡು, ಅವ್ನು ಆ್ಯಕ್ಚುಲಿ ಬಂದಿದ್ದು ಮದುವೆ ಅಟೆಂಡ್ ಮಾಡಿಕೊಂಡು ಆರಾಮಾಗಿ ಇರೋಣ ಅಂತ ಲಂಡನ್ನಿಂದ ಮ್ಯಾಕ್ಸಿಮಮ್ ಕಾರ್ಡ್ ಹಂಚೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದ ಅವನು. ಸೊ ಅವನು ತುಂಬ ಹೆಲ್ಡಪ್ ಆಗಿದ್ದ. ಆ್ಯಂಡ್ ಅಕ್ಷತ್ಗೆ ಹಿ ಗಾಟ್ ಫೀವರ್, ಹಿ ವಾಸ್ ಟಯರ್ಡ್ ಆ್ಯಕ್ಚುಲಿ. ಅವ್ರಿಗೆ ಆಗ್ತಾ ಇರಲಿಲ್ಲ ನಿಂತ್ಕೊಳ್ಳೋಕ್ಕೆ, ತಲೆಯೆಲ್ಲ ಸಿಡಿತಿತ್ತು. ಸೊ ವಿ ಡಿಸೈಡೆಡ್, ಆಯಿತು ಮುಗ್ದಿತ್ತು ಆಲ್ಮೋಸ್ಟ್, ಎಲ್ಲ ಮುಗ್ದಿತ್ತು, ಜಸ್ಟ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ರು ಬೀಗ್ರೂಟದಲ್ಲಿ. ಸೊ ವಿ ಡಿಸೈಡೆಡ್, ಆಯಿತು ಹೊರಟ್ಬಿಡೋಣ ಅಂತ ಹೇಳಿ ನಾವು ಅಲ್ಲಿರೋರಿಗೆಲ್ಲ ಹೊರಡ್ತೀವಿ. ಈಸ್ ನಾಟ್ ವೆಲ್, ಬಾಯ್ ಬಾಯ್ ಅಂತ ಹೊರಡ್ತೀವಿ. ಆವಾಗ ನಾವು ಇನ್ನೇನು ಕಾರುತ್ತಾ ಇದ್ದೀವಿ, ಆವಾಗ ಇನ್ನೊಂದು ಸ್ವಲ್ಪ ಜನ ಬರ್ತಾ ಇದ್ದಾರೆ ಊಟಕ್ಕೆ. ಹೆಂಗೆ ಹ್ಯಾಂಡಲ್ ಮಾಡೋದು ಈ ಥರ ಸಿಚುವೇಶನ್ನ ನಾವು ಅವಾಗ ಅವನು ಮಾತಾಡಿಸಿ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ಊಟ ಮಾಡಿ, ಈಸ್ ನಾಟ್ ವೆಲ್ ಅಂತ ಹೇಳಿ ನಾವು ಹೊರಟಿದ್ದು. ಸೊ ಯಾ, ಐ ಜಸ್ಟ್ ಲವ್ ಮೈ ಬೀಗ್ರೂಟ. ನನಗೆ ಈಗಲೂ ನಾವೇನಾರು ಫಂಕ್ಷನ್ ಮಾಡಿದಾಗ ನಾವು ಅವ್ರಿಗೆ ಹೇಳಿ, ಮಾಡಿದಾಗ ಅಲ್ಲ, ಮಾಡಿದ್ದೀವಿ, ಆಗ ಅವ್ರ ಕೈಲೇ ನಾವು ಊಟ ತರಿಸ್ಕೊಳ್ಳೋ. ಇಟ್ ಇಸ್ ಸೋ ಟೇಸ್ಟಿ, ಯಮ್ಮಿ. ಆ್ಯಂಡ್ ಈಗಲೂ ನಮಗೆ ಸುಮಾರು ಜನ ನೀವು ಬೀಗ್ರೂಟ ಮಾಡಿದ್ಯಾರು, ಅವ್ರು ಕಾಂಟ್ಯಾಕ್ಟ್ ಕೊಡಿ, ಬೀಗ್ರೂಟ ಮಾಡಿದ್ಯಾರು ಕಾಂಟ್ಯಾಕ್ಟ್ ಕೊಡಿ ಅಂತಾರೆ. ಗೌಡ್ರ ಮನೆ ಬೀಗ್ರೂಟ ಹೇಗಿರುತ್ತೆ ಅನ್ನೋ ಒಂದು ಅಂದಾಜು ನಿಮ್ಗಿದ್ದೇ ಇರುತ್ತೆ. ಸೊ ನಾನು ಇನ್ ಡೀಟೇಲಾಗಿ ಏನೇನಿತ್ತು ಅನ್ನೋದೆಲ್ಲ ಏನು ಹೇಳೋದು ಬೇಕಾಗಿಲ್ಲ. ಇಟ್ ಈಸ್ ಅಂಡರ್ಸ್ಟುಡ್. ಸೊ ಯಾ, ದ್ಯಾಟ್ಸ್ ಇಟ್. ಈಗ ಪ್ರಾಬಬ್ಲಿ ನನ್ನ ವೆಡ್ಡಿಂಗ್ ಸೀರೀಸ್ಗೆ ಒಂದು ಅರ್ಥ ಬಂತು ಬೀಗ್ರೂಟ ಕಂಪ್ಲೀಟ್ ಮಾಡಿದ್ಮೇಲೆ. ದ್ಯಾಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.